ಧರ್ಮಸ್ಥಳದಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಧರ್ಮ ಮತ್ತೆ ಅಧರ್ಮದ ನಡುವೆ ಸಾಕಷ್ಟು ಯುದ್ಧ ನಡೀತಿದೆ. ಆದರೆ ಧರ್ಮದ ವಿರುದ್ಧ ಇದುವರೆಗೂ ಕೂಡ ಅಧರ್ಮ ಗೆದ್ದಿದ್ದೇ ಇಲ್ಲ. ಹೀಗಾಗಿ ಧರ್ಮದ ಪರ ನಾವಿದ್ದೇವೆ, ಧರ್ಮಸ್ಥಳ ಪರವಾಗಿ ನಾವು ಅಂತ ಹೇಳ್ಬಿಟ್ಟು ಬಿಜೆಪಿ ಶಾಸಕರಂತ ವಿಶ್ವನಾಥ್ ಅವರು ಬೆಂಗಳೂರಿನಿಂದ ಧರ್ಮಸ್ಥಳವರೆಗೂ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಕೂಡ ಈಗ ಮಾಡಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನವನ್ನು ಕೂಡ ಪಡೆದು ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಬೆಂಗಳೂರಿನಿಂದ ಸಾವಿರಾರು ಜನರ ಜೊತೆ ತಾವು ಇವತ್ತು ರ್ಯಾಲಿ ಮಾಡಿದ್ರಿ, ಏನನ್ಸ್ತೀವಿ ಸರ್? ನನಗೆ ಒಂದು ದೇವರ ಸೇವೆ ಮಾಡಿದಂಥ ಒಂದು ತೃಪ್ತಿ ಇದೆ. ನಾವು ಹಿಂದೂ ಧರ್ಮೀಯರಾಗಿ ನಾವೆಲ್ಲ ಕೂಡ ಅತೀವವಾಗಿ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ನಮ್ಮ ಅಪಾರವಾದಂಥ ನಂಬಿಕೆ ಇರತಕ್ಕಂಥದ್ದು. ಇದರ ಗೌರವಕ್ಕೆ ಚ್ಯುತಿ ಬರೋ ರೀತಿಯಲ್ಲೂ ಕೆಲವು ವ್ಯಕ್ತಿಗಳು ಇತ್ತೀಚೆಗೆ ಏನು ಹುನ್ನಾರವನ್ನು ಮಾಡಿದ್ರು. ಇವತ್ತು ಕಾಂಗ್ರೆಸ್ ಮುಖಂಡರು ಕೂಡ ಅದನ್ನೇ ಹೇಳಿದ್ದಾರೆ, ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಅಂತೇಳಿ. ನಮಗೂ ಕೂಡ ಇದರ ಮೊದಲು ಇದು ಷಡ್ಯಂತ್ರ ಅಂತೇಳಿ ಗೊತ್ತಾದ ತಕ್ಷಣ ನಾವು 10 ದಿನಗಳಿಂದನೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತ ಘೋಷಣೆಯೊಂದಿಗೆ ಧರ್ಮಸ್ಥಳ ಚಲೋ ಇವತ್ತು ಬೆಳಗ್ಗೆ 6 ಗಂಟೆಗೆ ನಾವು ನಮ್ಮ ಕ್ಷೇತ್ರದಿಂದ ಹೊರಟು 3 ಗಂಟೆಗೆ ನಾವು ಈ ಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡಿದ್ದೀವಿ. ನಮಗೊಂದು ರೀತಿಯಾದಂಥ ಶಕ್ತಿ ಬಂದಿದೆ. ಬಹುಶಃ ಮಂಜುನಾಥ ಸ್ವಾಮಿಯಲ್ಲಿ ಯಾರಿಗೆ ನಂಬಿಕೆ ಇರಲಿಲ್ಲ, ದೇವರಲ್ಲಿ ಸತ್ಯ ಇಲ್ಲ ಅಂತ ಹೇಳ್ತಾ ಇದ್ರು, ಇವತ್ತು ತನಿಖೆಯ ಮುಖಾಂತರ ಆ ದೇವರ ಶಕ್ತಿಯನ್ನು ಇವತ್ತು ತೋರಿಸ್ತಾ ಇದ್ದಾರೆ. ಬಹುಶಃ ಸೋಮವಾರದ ಮೇಲೆ ಸರ್ಕಾರ ಕೂಡ ಇದರ ಬಗ್ಗೆ ಸರಿಯಾದ ತೀರ್ಮಾನವನ್ನು ಕೂಡ ತಗೊಂತದೆ. ಯಾರು ಏನೇ ಅಷ್ಟೇ ಅಪಚಾರ ಮಾಡಿದ್ರು, ನಮ್ಮ ದೇಶದಲ್ಲಿ ನಿರಂತರವಾಗಿ ಹಿಂದೂ ಧರ್ಮದ ಮೇಲೆ ಆಘಾತಗಳು ಆಕ್ರಮಣಗಳು ನಡೆದಿದ್ರು ಕೂಡ ಇನ್ನೂ ನಾವು ಉಳಿದಿದ್ದೀವಿ. ಇವತ್ತು ಅನೇಕ ಈ ಧರ್ಮಸ್ಥಳದ ಭಕ್ತರುಗಳು ಸ್ವಯಂ ಪ್ರೇರಿತರಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ನಾನು ದೇವರ ಮುಂದೆ ನಿಂತ್ಕೊಂಡು ಸಂಕಲ್ಪವನ್ನು ಮಾಡಿದ್ದೀನಿ, ಯಾರು ಈ ಕ್ಷೇತ್ರದ ಬಗ್ಗೆ ಅತ್ಯಂತ ಕೀಳಾಗಿ ಅಪಪ್ರಚಾರವನ್ನು ಇಲ್ಲ ಸಲ್ಲದ ದೂರುಗಳನ್ನು ಕೊಡ್ತಾ ಇದ್ದಾರೆ, ಭಗವಂತ ನೀನು ಶಿಕ್ಷಿಸು ಮತ್ತು ಸರ್ಕಾರಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮವನ್ನು ತಗೊಳ್ತಕ್ಕಂಥ ಸದ್ಬುದ್ಧಿಯನ್ನು ಕೊಡುವಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಕೂಡ ನಾವು ಮಾಡಿದ್ದೀವಿ. ಮತ್ತು ಈ ಕ್ಷೇತ್ರಕ್ಕೆ ಈ ಭಕ್ತರಿಗೆ ದೇವರ ಮೇಲೆ ಅಪನಂಬಿಕೆ ಬರಬಾರ್ದು, ನಿನ್ನ ಮೇಲೆ ಅಪನಂಬಿಕೆ ಬರಬಾರ್ದು, ಇನ್ನೂ ಹೆಚ್ಚಿನ ಭಕ್ತರುಗಳು ಸಹಸ್ರಾರು ಸಂಖ್ಯೆಯಲ್ಲಿ ತನ್ನ ದರ್ಶನಕ್ಕೆ ಬರೋ ರೀತಿಯಲ್ಲಿ ಭಗವಂತ ಶಕ್ತಿ ಕೊಡುವಂತಕ್ಕಂಥ ಪ್ರಾರ್ಥನೆಯನ್ನು ಕೂಡ ನಾವು ಮಾಡಿದ್ವಿ. ಬಹುತೇಕ ಎಲ್ಲಾ ಕಾರ್ಯಕರ್ತರು ಅದೇ ರೀತಿಯ ಸಂಕಲ್ಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಸುಕ್ದಾರಿ ಇನ್ನೊಂದಷ್ಟು ಸ್ಪಾಟ್ಗಳನ್ನು ತೋರಿಸ್ತೀನಿ ಅಂತಿದ್ದೇನೆ. SIT ತನಿಖೆ ಮಾಡಬೇಕಾ ಬೇಡವಾ ತಮ್ಮ ಪ್ರಕಾರ? ನೋಡಿವ್ರೆ, ಈಗ ಏನು 15-16 ಸ್ಪಾಟ್ಗಳನ್ನು ನಾನು ಊಣಿದ್ದೀನಿ ಅಂತ ಹೇಳ್ದಂತ ವ್ಯಕ್ತಿನೇ ತೋರಿಸಿದಂತ ಯಾವುದೋ ಒಂದೇ ಒಂದರಲ್ಲಿ ಕೂಡ ಅದು ಪುರುಷನ ಶವ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು. ಒಂದು ಪುರಾವೆ ಕೂಡ ಇಲ್ಲಿವರೆಗೂ ಸಿಕ್ಕಲಿಲ್ಲ. ಇನ್ನೂ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ರೆ ಏನನ್ಬೇಕೋ ನಮಗೂ ಗೊತ್ತಾಗ್ತಾ ಇಲ್ಲ. ಒಬ್ಬ ಅನಾಮಧೇಯ 100 ಕೊಲೆಗಳನ್ನು ಮಾಡಿರ್ತಕ್ಕಂಥವ್ರ ಹೆಣಗಳನ್ನು ನಾನು ಉಣಿದ್ದೀನಿ ಅಂತ ಹೇಳಿದ ತಕ್ಷಣ ಅವನನ್ನ ತನಿಖೆ ಮಾಡದೆ, ಇವನು ಯಾರು, ಇವರು ಹಿನ್ನೆಲೆ ಏನು ಅಂತ ಹೇಳಿ ತನಿಖೆ ಮಾಡದೆ, ಅವನು ಹೇಳಿದ ಕಡೆ ಎಲ್ಲ ಕೂಡ ಇವತ್ತು ಮಾಡಿ, ಅದು 15-20 ಅಡಿ ಆಳದಲ್ಲಿ ಯಾರಾದರೂ ಹೆಣ ಉಣಕ್ಕೆ ಸಾಧ್ಯನಾ? ಮತ್ತೆ ಅದನ್ನ ಹೇಳಿ ಜಾಗದಲ್ಲೆಲ್ಲ ತೋರಿಸ್ತಾನೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇದೊಂದು ಅಭ್ಯಾಸ ಆಗ್ತದೆ. ಈಗ ಬೇರೆ ನಾಳೆ ಯಾವನೋ ಬರ್ತಾನೆ, ಇನ್ಯಾವುದೋ ದೇವಸ್ಥಾನದಲ್ಲಿ ಹೆಣ ಉಣಿದ್ದೀನಿ, ಇನ್ಯಾವುದೋ ಮಠಾಧೀಶರುಗಳು ನನ್ನ ಕೈಯಲ್ಲಿ ಕೊಲೆ ಮಾಡಿಸು ಅಂತ ಹೇಳಿದ್ರೆ ನೀವು ಮಾಡ್ತೀರಾ? ಇದು ಇಲ್ಲಿಗೆ ಅಂತ್ಯ ಆಡಬೇಕು. ಇಷ್ಟು ಸಾಕ್ಷಿಗಳನ್ನ 15 ದಿನಗಳಿಂದ ತಾವೆಲ್ಲ ಕೂಡ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದಿರಿ. ನಮ್ಮ SIT ಮುಖ್ಯಸ್ಥರು ಕೂಡ ಅತ್ಯಂತ ದಕ್ಷ ಅಧಿಕಾರಿಗಳು, ಅವ್ರಿಗೆಲ್ಲ ಕೂಡ ಅರಿವಾಗಿರ್ತದೆ. ಏನು ಒಂದು ಅನ್ನವನ್ನ ಒಂದು ಕಾಳು ನೋಡಿದ್ರೆ ಸಾಕು ಅನ್ನ ಬೆಂದಿದೆಯಲ್ಲ ಅಂತ ಗೊತ್ತಾಗ್ತದೆ. ಈಗ ಅವನ ಏನು ಅನ್ನೋದು ಗೊತ್ತಾಗಿದೆ. ಇನ್ನೇನಿದ್ರು ಸರ್ಕಾರ ಮುಂದಿನ ಕ್ರಮವನ್ನ ಅತಿನ ಕಠಿಣವಾಗಿ ಜರುಗಿಸಬೇಕು ಅಂತಕ್ಕಂಥ ಮನವಿಯನ್ನ ಪದೇ ಪದೇ ಮಾಡ್ತಾ ಇದ್ವಿ. ಮಂಜುನಾಥ ಸ್ವಾಮಿಯ ಈ ಸನ್ನಿಧಾನದಲ್ಲಿ ನಿಂತ್ಕೊಂಡು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬಿಜೆಪಿ ನಿಯೋಗ ಕೂಡ ಬರ್ತಿದೆ, ಏನಾದ್ರು ಬೇರೆ ಕಾರ್ಯಕ್ರಮ ಇರುತ್ತಾ? ಬೇರೆ ಏನಿಲ್ಲ. ಇವತ್ತು ನಮ್ಮ ನಾಯಕರಾದಂಥ BY ವಜೇಂದ್ರ ಅವರು, R ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಈ ಭಾಗದ ಶಾಸಕರು ಹೊರಗಡೆಯಿಂದ ಕೂಡ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ. ಈ ಪವಿತ್ರವಾದಂಥ ಜಾಗಕ್ಕೆ ಯಾರೇ ಅಪಚಾರ ಮಾಡಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಇದರಲ್ಲಿ ಯಾವುದೋ ನಮ್ಮದು ರಾಜಕೀಯ ಏನಿಲ್ಲ. ಕಾಂಗ್ರೆಸ್ ಅವರು ಕೂಡ ಅನೇಕ ಜನ ಇವತ್ತು ಈ ಒಂದು ಕ್ಷೇತ್ರದ ಜೊತೆಯಲ್ಲಿ ಕೂಡ ಇರ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಒಟ್ಟಾರೆ ನಾವು ಯಾವುದೇ ಪಕ್ಷದವರಾಗಲಿ ಯಾರೇ ಆಗಿರಲಿ ಕ್ಷೇತ್ರ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಯಾರು ಬೇಕಾದರೂ ಬರ್ಬೋದು, ಕಾಂಗ್ರೆಸ್ ಅವರು ಬರ್ಬೋದು. ಇದರಲ್ಲಿ ಯಾರು ಅಡ್ಡಾಕೋರು ಯಾರಿದ್ದಾರೆ? ಮಂಜುನಾಥ ಸ್ವಾಮಿಗೆ ಎಲ್ಲರೂ ಮಕ್ಕಳೇ, ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾನೆ. ಸೊ ಆ ದೃಷ್ಟಿಯಿಂದ ನಾಳೆ ನಮ್ಮ ಒಂದು 35 ಜನ 40 ಜನ ಶಾಸಕರು ಬರ್ತಾರೆ. ಸ್ವಾಮಿಯ ದರ್ಶನವನ್ನು ಮಾಡಿ ನಾವು ಮುಂದಿನ ನಗರಕ್ಕೆ ನಾವು ಹೊರಡ್ತೀವಿ.
ಸರ್, ಇದು ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳ್ತಾರೆ. ಒಂದ್ ಕಡೆ ನೋಡಿದ್ರೆ ಇನ್ನೂ ಉಳಿದ ಕಮ್ಯುನಿಟಿಯ ಸಂಘಗಳು ಬರ್ತವೆ, ಅಲ್ ಜಜೀರಾದಂತಹ ಟಿವಿಯಲ್ಲೂ ಕೂಡ ಇದು ಟೆಲಿಕಾಸ್ಟ್ ಆಗುತ್ತೆ. ನೀವು ಚೈನಾದಲ್ಲಿ ಕಮ್ಯುನಿಸ್ಟ್ ಕಂಟ್ರಿ ನೋಡಿದ್ರೆ ಅಲ್ಲಿಯ ಟಿವಿಗಳಲ್ಲೂ ಬರುತ್ತೆ. ನೀವೇನ್ ಹೇಳ್ತೀರಿ ಷಡ್ಯಂತ್ರದ ಬಗ್ಗೆ? ಅದನ್ನೇ ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಅಂತ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಇದರ ಹಿಂದೆ ಬಹಳ ದೊಡ್ಡ ಜಾಲನೆ ಇದೆ, ಅಂತಾರಾಷ್ಟ್ರೀಯ ಜಾಲಗಳು ಕೂಡ ಇದೆ. ಇವತ್ತು ಮುಸ್ಲಿಮಾನ್ ಸಂಘಟನೆಗಳು SDP ಅಂತವರು ಕೂಡ ಇವತ್ತು ಈ ಹೋರಾಟದಲ್ಲಿ ಆ ಹೋರಾಟಗಾರರಿಗೆ ಬೆಂಬಲವನ್ನು ಕೊಡ್ತಾರೆ ಅಂತಂದ್ರೆ ಉದ್ದೇಶವನ್ನು ಅರ್ಥ ಮಾಡ್ಕೊಬೇಕು. ತಾವು ಹೇಳಿದ ರೀತಿಯಲ್ಲಿ ದುಬೈಯಲ್ಲಿ ಚಾನೆಲ್ಗಳಲ್ಲಿ ಬರ್ತದೆ, ಚೈನಾ ಚಾನೆಲ್ಗಳಲ್ಲಿ ಬರ್ತದೆ, BBCಯಲ್ಲಿ ಬರ್ತದೆ ಅಂತಂದ್ರೆ ಇದು ಅಂತಾರಾಷ್ಟ್ರೀಯವಾದಂಥ ಒಂದು ಕುತಂತ್ರ ಅಂತೇಳಿ ಈಗ ನಮ್ಗೆ ಅನಿಸ್ತಾ ಇರ್ತಕ್ಕಂಥದ್ದು. ಇದರ ಹಿಂದೆ ದೊಡ್ಡ ಎಷ್ಟೇ ಶಕ್ತಿಗಳಿರಲಿ ಧರ್ಮಸ್ಥಳದಕ್ಕೆ ಕೈ ಹಾಕೋದಕ್ಕೆ ನಾವು ಬಿಡೋದಿಲ್ಲ. ಆ ದುಷ್ಟ ಶಕ್ತಿಗಳನ್ನು ತನಿಖೆ ಮಾಡಿ ಅವರನ್ನು ಶಿಕ್ಷಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರಂತೂ 2 ದಿನದಿಂದ ಬಹಳ ಗಟ್ಟಿಯಾಗಿ ಹೇಳಿದ್ದಾರೆ. ಆ ಗಟ್ಟಿತನವನ್ನು ಈ ತನಿಖೆಯ ಮುಖಾಂತರ ಯಾರು ಸುಳ್ಳು ಅಪಪ್ರಚಾರವನ್ನು ಮಾಡಿದ್ರು, ಕುತಂತ್ರವನ್ನು ಮಾಡಿದ್ರು, ಅದನ್ನೆಲ್ಲವನ್ನು ಕೂಡ ಹೊರಗಡೆ ತೆಗಿಬೇಕು. ಅಂತಾರಾಷ್ಟ್ರೀಯ ಹುನ್ನಾರ ಇದೆ ಅಂತ ಹೇಳಿದ್ರೆ ಇದನ್ನ NIಗೆ ರಾಷ್ಟ್ರೀಯ ತನಿಖಾ ದಳಕ್ಕೂ ಕೂಡ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಬಾರದು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನೀವು ಯಾವಾಗಲೂ ಬುದ್ಧ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆದವರಲ್ಲ. ಇವತ್ತು ಇಲ್ಲಿಗೆ ವಿಸಿಟ್ ಮಾಡಿದ್ರಿ, ಈಗ ಮಂಜುನಾಥನ ಎದುರುಗಡೆ ನೀವು ಸಂಕಲ್ಪವನ್ನು ಮಾಡ್ಕೊಂಡಿದ್ರಿ. ನಿಮ್ದು ಮುಂದಿನ ಕಾರ್ಯಾಚರಣೆಗಳಲ್ಲಿ ಏನಿರುತ್ತೆ? ಮುಂದಿನ ಕಾರ್ಯಾಚರಣೆ ನಾವು ನಿರಂತರವಾಗಿ ಧರ್ಮಸ್ಥಳದ ಜೊತೆಯಲ್ಲಿ ಇರ್ತೀವಿ. ಒಂದು. ಎರಡನೇದು, ಇವತ್ತು ಏನು ಕೆಲವರು ಯೂಟ್ಯೂಬರ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಣ್ಣ ಸಣ್ಣ ವಿಡಿಯೋಗಳಲ್ಲಿ ಇವತ್ತು ಯಾರು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರೋ ಅವರು ಎಲ್ಲರ ಮೇಲೆ ಮುಖ್ಯಮಂತ್ರಿ, ಮಂತ್ರಿಗಳು ಅಂತ ನೋಡ್ದೇನೆ ಕೂಡ ಬಹಳ ಅತ್ಯಂತ ಕೀಳು ಮಾತುಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಬೇಕು. ಮತ್ತೆ ನಾನು ಕೂಡ ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ನಾನು ಯಾರು ವೈಯಕ್ತಿಕ ವಿಚಾರಕ್ಕೆ ಹೋಗೋದಿಲ್ಲ. ನನ್ನ ವಿಚಾರಕ್ಕೆ ಬಂದವನ್ನ ನಾನು ಅಷ್ಟು ಸುಲಭವಾಗಿ ಬಿಡಕ್ಕೆ ಹೋಗೋದಿಲ್ಲ. ಕ್ಷಮಾಪಣೆಯನ್ನು ಕೇಳಬೇಕು. ಮತ್ತು ಜೊತೆಯಲ್ಲಿ ನಾನು ಸೋಮವಾರ ಯಾರು ನನ್ನ ಬಗ್ಗೆ ಮಾತಾಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಹಕ್ಕುಚ್ಯುತಿಯನ್ನು ಕೂಡ ನಾನು ಮಂಡಿಸ್ತಾ ಇದ್ದೀನಿ. ಸರ್, ಯಾವಾಗಲೂ ನೀವು ಈಗ ಮಂಜುನಾಥ ಭಕ್ತರಿಗೆ ಮತ್ತೆ ರಾಜಕಾರಣಿಗಳಿಗೆ ಒಂದು ರೀತಿಯ ಪ್ರೇರಣೆ ಆಗಿದ್ದೀರಿ. ಮೊದಲ ಸ್ಟೆಪ್ ಅನ್ನು ನೀವು ತಗೊಂಡಿದ್ದೀರಿ, ಧರ್ಮಾಧಿಕಾರಿಗಳೊಟ್ಟಿಗೆ ನಿಂತ್ಕೊಳ್ತೀವಿ, ಹಿಂದೂ ಧರ್ಮದೊಟ್ಟಿಗೆ ನಿಂತ್ಕೊಳ್ತೀವಿ ಅಂತ ನಿಂತಿದ್ದೀರಿ. ಏನನ್ಸುತ್ತೆ ನಿಮಗೆ ಈ ಒಂದು ನಡೆಯಿಂದ? ಇಲ್ಲ, ನನಗೆ ಖುಷಿ ಅನಿಸ್ತದೆ. ನಾವು ಸ್ವಲ್ಪ ತಡ ಮಾಡಿದ್ವೇನೋ ಅಂತ ಹೇಳಿ ಅನಿಸ್ತಾ ಇದೆ ನಮಗೆಲ್ಲ ಕೂಡ. ನಾವು 10 ದಿನಗಳ ಮೊದಲೇನೆ ಇಲ್ಲಿಗೆ ಬರಬೇಕು ಅಂತ ಸಂಕಲ್ಪವನ್ನು ಮಾಡಿದ್ವಿ. ಆದರೆ ಕೆಲವು ಕಡೆ ಏನಾಗಿತ್ತು, SIT ತನಿಖೆಯಲ್ಲಿ ಆ ಮುಸುಗುದಾರಿ ಹೇಳಿರ್ತಕ್ಕಂಥ ಹೆಣಗಳೇನಾದ್ರು ಸಿಗುತ್ತೇನೋ, ನಾವೇನಾದ್ರೂ ಈಗ ಮಾತಾಡಿದ್ರೆ ತಪ್ಪಾಗ್ತದೇನೋ ಅಂತೇಳಿ ಕೆಲವರು ಕಾದು ನೋಡಿದ್ರು. ಆದರೆ ನಾನು ಅದಕ್ಕೂ ಕಾಯಲಿಲ್ಲ. ಯಾವಾಗ ಧರ್ಮಸ್ಥಳಕ್ಕೆ JCB ನುಗ್ಗಿಸ್ತೀವಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನಂಬಬೇಡ್ರಿ, ಮತ್ತು ಈ ಧರ್ಮಾಧಿಕಾರಿಗಳ ಮೇಲೇನೆ ಇದನ್ನು ಗೂಬೆ ಕುಂಡಿಸ್ತಕ್ಕಂಥ ಕೆಲವು ಸನ್ನಿವೇಶಗಳನ್ನು ಮಾತಾಡಿದ್ರು ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ, ಅವೆಲ್ಲ ಕೂಡ ಆವಾಗಲೇ ನಾವು ಶುರು ಮಾಡಿಕೊಂಡ್ವಿ. ಇದು SIT ತನಿಖೆ ನಡೀಲಿ, ಆದರೆ ಇದಕ್ಕೆ ಅಪಚಾರ ಮಾಡ್ತಕ್ಕಂಥ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲವು ಕೆಲಸ ನಡೀತಾ ಐತೆ ಅಂತೇಳಿ ಮೊದಲನೇದಾಗಿ ನಾವು ಧ್ವನಿಯನ್ನು ಎತ್ತಿದ್ವಿ. ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು 100 ಗಾಡಿಗಳಲ್ಲಿ ಬಂದು ಇವತ್ತು ಇನ್ನು ದರ್ಶನ ಮಾಡ್ತಾ ಇದ್ದಾರೆ, ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಈ ತರದ ದುಷ್ಟರಿಗೆ, ನಮ್ಮ ಹಿಂದೂ ಧರ್ಮವನ್ನ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಅಪಮಾನ ಮಾಡ್ತಕ್ಕಂಥ, ಅಪಪ್ರಚಾರ ಮಾಡ್ತಕ್ಕಂಥವ್ರಿಗೆ ನಾವು ಯಾವುದೇ ಕಾರಣದಿಂದ ಬಿಡೋದಿಲ್ಲ. ಹೋರಾಟವನ್ನು ಮಾಡ್ತೀವಿ. ನೋಡ್ರಿ, ಇವತ್ತಿರ್ತೀವಿ, ನಾಳೆ ಸಾಯ್ತೀವಿ. ಸಾಯೋದಕ್ಕೆ ಮೊದಲು ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು. ಸುಮ್ಮನೆ ಆದರೂ ಸತ್ತು ಹೋಗ್ತೀವಿ ನಾವು. ಇಂಥ ಧರ್ಮ ವಿರೋಧಿಗಳನ್ನ ಇವರ ವಿರುದ್ಧ ಹೋರಾಟ ಮಾಡಿ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ಇವತ್ತಲ್ಲ, ನಾನು 45 ವರ್ಷಗಳು ಈ ಸಂಘಟನೆಗೆ ಬಂದಾಗಿಂದ ಕೂಡ ಈ ಥರ ಹೋರಾಟಗಳನ್ನು ಮಾಡ್ತಾ ಇದ್ದೀನಿ. ನಾನು ಸಾಯೋವರೆಗೂ ಕೂಡ ಯಾವತ್ತಿರ್ತೀನಿ ಅಲ್ಲಿವರೆಗೂ ನನ್ನ ಧರ್ಮದ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀನಿ. ನೀವು ಇಲ್ಲಿಗೆ ಬರ್ತಾನೆ ಭಾವುಕರಾದ್ರಿ. ನೀವು ಹೇಳಿದ್ರಿ ನಿಮ್ಮ ತಂದೆಯವರು ಇಲ್ಲಿಗೆ ಬಂದರು, ನನಗೆ ವಿಶ್ವನಾಥ್ ಅಂತ ಹೆಸರಿಟ್ಟು ಅಂತ ಹೇಳ್ತಾರೆ. ಇದು ನಿಮ್ಮ ಸೇವೆನೋ ಅಥವಾ ಕೆಲವರು ಇದ್ರ ಪಾಲಿಟಿಕ್ಸ್ಗಾಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ? ಇಲ್ಲ, ಈಗ ನಮ್ಮ ತಂದೆ ಧರ್ಮಸ್ಥಳದ ಪರಮ ಭಕ್ತರು. ನಾನು PUCಗೆ ಹೋಗೋವರೆಗೂ ಕೂಡ ನನಗೆ ವಿಭೂತಿ ಇಡ್ತಾ ಇದ್ರು. PUCಗೆ ಹೋದ್ಮೇಲೆ ನಾನು ವಿಭೂತಿ ಸ್ವಲ್ಪ ಸಣ್ಣದಾಗಿಡಕ್ಕೆ ಶುರು ಮಾಡಿದೆ. ನಮ್ಮ ತಂದೆಯವರು 101 ವರ್ಷ ಬದುಕಿದ್ರು. ಪ್ರತಿನಿತ್ಯ ಮಂಜುನಾಥ ಸ್ವಾಮಿಯನ್ನ ಪೂಜೆ ಮಾಡಿ ವಿಭೂತಿಯನ್ನ, ನೀವು ಎಲ್ಲಿ ಬೇಕಾದ್ರೆ ನೋಡ್ರಿ ನಮ್ಮ ತಂದೆ ಫೋಟೋಗಳನ್ನ, ವಿಭೂತಿಯನ್ನು ಇಟ್ಟಿರ್ತಕ್ಕಂಥ ಪರಮ ಭಕ್ತರು. ಸೊ ನಾನು ಬಹುಶಃ ನಮ್ಮ ಧರ್ಮಸ್ಥಳಕ್ಕೆ ಬಂದು ಹೋದ್ಮೇಲೆ ನಾನು ಜನ್ಮ ತಾಳದೆ ಅಂತ ಕಾಣ್ತದೆ. ಅದಕ್ಕೋಸ್ಕರ ನನಗೆ ವಿಶ್ವನಾಥ ಅಂತ ಹೆಸರನ್ನು ಇಟ್ಟಿದ್ದಾರೆ. ಇದರಲ್ಲಿ ಯಾವುದೂ ಪಾಲಿಟಿಕ್ಸ್ ಇಲ್ಲ. ಇವತ್ತು ಕೂಡ ನಮ್ಮ ಮನೆಯಲ್ಲಿ ಈಶ್ವರನ ಫೋಟೋ ಇದೆ, ವೆಂಕಟರಮಣ ಸ್ವಾಮಿ ಫೋಟೋವನ್ನು ಇಟ್ಟಿದ್ದೀವಿ. ನಾವು ನಮ್ಮ ಅತ್ಯಂತ ನಂಬಿರ್ತಕ್ಕಂಥ ದೈವ ಮಂಜುನಾಥ ಸ್ವಾಮಿ. ಇದರಲ್ಲಿ ಏನು ಪಾಲಿಟಿಕ್ಸ್ ಐತೆ? ದೇವರ ಹೆಸರು ಹೇಳಿದ್ರೆ ಜನ ವೋಟ್ ಹಾಕ್ತಾರಾ? ಇದರಲ್ಲಿ ವೋಟ್ ಹಾಕೋದಲ್ಲ. ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಜನಗಳ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಮೊನ್ನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಗಲೂ ಕೂಡ ನಾನು 65,000 ಜನ ವೋಟನ್ನ ಲೀಡನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ
ನಾನು ಜನಗಳ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ದೀನಿ. ದೇವರನ್ನು ಉಪಯೋಗಿಸ್ಕೊಂಡು ಕೀಳು ಮಟ್ಟದ ರಾಜಕೀಯ ಮಾಡ್ತಕ್ಕಂಥ ಕೀಳು ವ್ಯಕ್ತಿ ನಾನಲ್ಲ.